ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಪರ್ವ ಆರಂಭವಾಗಿದೆ. ದ್ರಾವಿಡ ನಾಡಿನಲ್ಲಿ ಇನ್ಮುಂದೆ ದಳಪತಿಯದ್ದೇ ದರ್ಬಾರ್. ತಮಿಳುನಾಡು ಸಿಎಂ ಗದ್ದುಗೆ ಏರಲಿದ್ದಾರೆ ವಿಜಯ್ ದಳಪತಿ. ಇನ್ಮುಂದೆ ತಮಿಳುನಾಡಿಗೆ ದಳಪತಿಯ ಅಧಿಪತಿ. ದ್ರಾವಿಡ ನಾಡಿನಲ್ಲಿ ಇನ್ಮುಂದೆ ದಳಪತಿಯದ್ದೇ ದರ್ಬಾರ್ ಶುರುವಾಗುತ್ತೆ. ತಮಿಳುನಾಡು ಸಿಎಂ ಗದ್ದುಗೆ ಏರಲಿದ್ದಾರೆ ವಿಜಯ್. ಇನ್ಮುಂದೆ ತಮಿಳುನಾಡಿಗೆ ದಳಪತಿಯೇ ಅಧಿಪತಿ. ಇದೇ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ದ್ರಾವಿಡ ಪಕ್ಷಗಳ ಆಡಳಿತಕ್ಕೆ ಮಾಸ್ಟರ್ ಬಿಗ್ ಬ್ರೇಕ್. ತಮಿಳುನಾಡಿನಲ್ಲಿ ರಾಜಕೀಯ ಹೈ ಡ್ರಾಮಾ ಅಂತ್ಯವಾಗಿದೆ. ಅಂತೂ ಇಂತೂ ಕಂಪ್ಲೀಟ್ ಆಯಿತು. ಕೊನೆಗೂ 118 ಶಾಸಕರನ್ನ ಹೊಂದಿಸಿದಂತಹ ವಿಜಯ್ ಕೊನೆಗೂ ಸರ್ಕಾರ ರಚನೆಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಪರ್ವ ಶುರು. ಇಂದಿನಿಂದಲೇ ದ್ರಾವಿಡ ನಾಡಿನಲ್ಲಿ ಇನ್ನು ಮುಂದೆ ದಳಪತಿಯದ್ದೇ ದರ್ಬಾರ್ ಶುರುವಾಗಲಿದೆ. ತಮಿಳುನಾಡು ಸಿಎಂ ಗದ್ದುಗೆ ಏರಲಿದ್ದಾರೆ ವಿಜಯ್ ದಳಪತಿ. ಒಂದಷ್ಟು ತೊಂದರೆಗಳು ಎದುರಾಯಿತು, ಏನು ಕಂಪ್ಲೀಟ್ ಆಯಿತು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥ ಹೊತ್ತಲ್ಲೇ ಏನೇನೋ ಒಳಸಂಚುಗಳು, ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾದಂತಹ ಸಂದರ್ಭಗಳು ಎದುರಾಯಿತು. ಫೈನಲಿ ನಿನ್ನೆನೂ ಕೂಡ ಬಹುಮತ ಸೂಚಿಸ್ಬಿಟ್ಟು ನೀನು ಹೋಗಿ ಮಾತನಾಡಬೇಕು ಅನ್ನುವಂತಹ ಹೊತ್ತಲ್ಲಿ ರಾಜ್ಯಪಾಲರು ವಾಪಸ್ ಆಗ್ತಾ ಇದ್ದಾರೆ ಕೇಳಾಗಿ ಅನ್ನುವಂತಹ ಮಾಹಿತಿ. ಸೊ ಅದಾದ ನಂತರ ಮತ್ತೆ ಅಲ್ಲೇ ತಂಗಿದ್ದಾರೆ. ಸೊ ಫೈನಲ್ ಆಗಿ ಎಲ್ಲವೂ ಕೂಡ ಸರಿ ಹೋಗಿದೆ. ಬಹುಮತವನ್ನ ಸೂಚಿಸಿ ಇವತ್ತು ಫೈನಲ್ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ದಳಪತಿ ವಿಜಯ್. ತಮಿಳುನಾಡು ಸಿಎಂ ಗದ್ದುಗೆಯನ್ನ ಏರಲಿದ್ದಾರೆ. ಇಂದು ದ್ರಾವಿಡ ನಾಡಲ್ಲಿ ಇನ್ನು ಮುಂದೆ ದಳಪತಿಯದ್ದೇ ದರ್ಬಾರ್ ಶುರುವಾಗಲಿದೆ. ಫೈನಲಿ ತಮಿಳುನಾಡು ಸಿಎಂ ಗದ್ದುಗೆಯನ್ನ ಏರೋದಕ್ಕೆ ಸಜ್ಜಾಗಿದ್ದಾರೆ. ಪ್ರಮಾಣ ವಚನಕ್ಕೆ ನೆಹರು ಒಳಾಂಗಣ ಕ್ರೀಡಾಂಗಣ ಸಜ್ಜಾಗಿದೆ. ಕ್ರೀಡಾಂಗಣದ ಸುತ್ತಲೂ ಕೂಡ ವಿಜಯ್ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ವಿಜಯ್ ಜೊತೆ 10 ಸಚಿವರು ಪದಗ್ರಹಣ. ಸೆಂಗೋಚಯ್ಯನ್, ಅಧವ್ ಅರ್ಜುನ್, ಎನ್ ನಂದ್, ಅರುಣ್ ರಾಜ್, ನಿರ್ಮಲ್ ಕುಮಾರ್, ರಾಜಮೋಹನ್, ವೆಂಕಟರಾಮನ್ ಸೇರಿ 10 ಸಚಿವರು ಪ್ರಮಾಣ ವಚನ ಸಾಧ್ಯತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಪ್ರಮಾಣ ವಚನ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆಯಂತೆ. ಪ್ರಮಾಣ ವಚನಕ್ಕೆ ನೆಹರು ಒಳಾಂಗಣ ಕ್ರೀಡಾಂಗಣ ಕಂಪ್ಲೀಟ್ ಆಗಿ ಸಜ್ಜಾಗಿದೆ. ವಿಜಯ್ ಜೊತೆಗೆ 10 ಸಚಿವರು ಪದಗ್ರಹಣ ಸ್ವೀಕರಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೆಂಗೋಚಯ್ಯನ್, ಅಧವ್ ಅರ್ಜುನ್, ಎನ್ ನಂದ್, ಅರುಣ್ ರಾಜ್, ನಿರ್ಮಲ್ ಕುಮಾರ್, ರಾಜಮೋಹನ್, ವೆಂಕಟರಾಮನ್ ಸೇರಿ 10 ಸಚಿವರು ಪ್ರಮಾಣ ವಚನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಇನ್ನು ಮುಂದೆ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರಿಂದ ಅನುಮತಿ ಕೂಡ ಸಿಕ್ಕಿರುವಂಥದ್ದು. ಅಗತ್ಯವಿರುವಂತಹ ಬಹುಮತ ಬೆಂಬಲವನ್ನ ಪಡೆದಿರುವಂತಹ ಟಿವಿಕೆ ಸರ್ಕಾರ ರಚಿಸೋದಕ್ಕೆ ಇದೀಗ ಸಿದ್ಧವಾಗಿದೆ. 10 ಜನ ಸಚಿವರು ಕೂಡ ಪದಗ್ರಹಣ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಪ್ರಮಾಣ ವಚನ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. 134 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಹುಮತವನ್ನ ದಾಟುವುದಕ್ಕೆ ಅಗತ್ಯವಿರುವಂತಹ ಬೆಂಬಲವನ್ನ ತಮ್ಮ ಪಕ್ಷದ ತಮಿಳಿಗ ವೆಟ್ರಿ ಕಳಗಂ ಪಡೆದುಕೊಂಡ ನಂತರ ನಟ ರಾಜಕಾರಣಿ ವಿಜಯ್ ಇವತ್ತು ತಮಿಳುನಾಡಿನಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ರಾಜ್ಯಪಾಲರಿಂದ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಫೈನಲ್ ಆಗಿ 10 ಗಂಟೆ ಹೊತ್ತಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ. ನೂರ 20 ಶಾಸಕರ ಬೆಂಬಲ ಪತ್ರಗಳನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿರುವಂಥದ್ದು.
59 ವರ್ಷಗಳ ನಂತರ ತಮಿಳುನಾಡಿನ ಮೊದಲ ದ್ರಾವಿಡೇತರ ಮುಖ್ಯಮಂತ್ರಿಯಾಗಿ ವಿಜಯ್ ನೇಮಕಗೊಳ್ತಾ ಇದ್ದಾರೆ. ಜೊತೆಗೆ ಸಂಪುಟಕ್ಕೆ ಎಷ್ಟು ಸಚಿವರನ್ನ ಸೇರಿಸಿಕೊಳ್ಳಲಾಗುತ್ತೆ ಅದು ಇನ್ನು ಕೂಡ ಫೈನಲೈಸ್ ಆಗಿಲ್ಲ. 10 ಜನ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು. ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಪಡೆಯೋದಕ್ಕೆ ಒಂದು ವಾರದ ಅವಧಿಯಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ವಿಜಯ್ 4 ಸಭೆಯನ್ನ ಮಾಡಿದಿರುವಂಥದ್ದು. 4 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಶಾಸಕರಿಂದ ಅಗತ್ಯವಾದಂತಹ ಬೆಂಬಲ ಪತ್ರಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ತೊಂದರೆಗಳಾಯಿತು. ಹಿಂದಿನ 2 ಪ್ರಯತ್ನಗಳು ಕೂಡ ವಿಫಲ ಆಯಿತು. ಫೈನಲಿ ಇವತ್ತು ಪದಗ್ರಹಣ. ಸೊ ರಾಹುಲ್ ಗಾಂಧಿ ಕೂಡ ಭೇಟಿ ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಲವು ದಿನಗಳ ಕಾಲ ತೀವ್ರ ಮಾತುಕತೆಗಳು ನಡೆಯುತ್ತೆ. ರಾಜಕೀಯ ಅನಿಶ್ಚಿತತೆ ಕೊನೆಗೊಂಡಿದೆ. ಫೈನಲ್ ಡಿಎಂಕೆಯ ಮಿತ್ರ ಪಕ್ಷಗಳು ಅಂತಿಮವಾಗಿ ವಿಜಯ್ ಅವರ ಪಕ್ಷವನ್ನ ಬೆಂಬಲಿಸಿ 234 ಸದಸ್ಯರ ವಿಧಾನಸಭೆಯಲ್ಲಿ ಅರ್ಧದಷ್ಟು ಬಲವನ್ನು ಕೂಡ ಗಳಿಸೋದಕ್ಕೆ ಸಹಾಯ ಮಾಡಿದೆ. ಸೊ ಆದಾಗ್ಯೂ ಕೂಡ ಒಕ್ಕೂಟ 120 ಶಾಸಕರ ಅಲ್ಪ ಬಹುಮತವನ್ನ ಮಾತ್ರ ಹೊಂದಿರುವಂಥದ್ದು. ಸೊ 108 ಸ್ಥಾನಗಳೊಂದಿಗೆ ಏಕೈಕ ಅತಿ ದೊಡ್ಡ ಪಕ್ಷ ವಿಜಯ್ ಅವರ ಪಕ್ಷ ತನ್ನ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳೊಂದಿಗೆ ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುತ್ತೆ. ಆದರೆ ಬಹುಮತಕ್ಕೆ 10 ಸ್ಥಾನಗಳ ಕೊರತೆ ಇರುತ್ತೆ. ಏಪ್ರಿಲ್ 23ರಂದು ನಡೆದಂತಹ ವಿಧಾನಸಭಾ ಚುನಾವಣೆಯ ನಂತರ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬೆಂಬಲ ಕೋರೋದಕ್ಕೆ ಡಿಎಂಕೆ ಎಲ್ಲ ಮಿತ್ರ ಪಕ್ಷಗಳು ಕೂಡ ಕಾಂಗ್ರೆಸ್ ಆಗಿರ್ಬೋದು, ಸಿಪಿಐಎಂ, ವಿಸಿಕೆ ಮತ್ತೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಎಲ್ಲವನ್ನು ಕೂಡ ಸಂಪರ್ಕ ಮಾಡಿರುತ್ತೆ. ಮೇ 4ರಂದು ಫಲಿತಾಂಶಗಳನ್ನು ಘೋಷಣೆ ಮಾಡಲಾಗಿದೆ. ಸೊ 2 ವಿಧಾನಸಭಾ ಕ್ಷೇತ್ರಗಳಿಂದ ಗೆದ್ದಿರುವಂತಹ ವಿಜಯ್ ಒಂದು ಸ್ಥಾನವನ್ನ ಖಾಲಿ ಮಾಡಲೇಬೇಕಾಗಿರೋದು. ಟಿವಿಕೆಯ ಸಂಖ್ಯಾಬಲ 107ಕ್ಕೆ ಏಳ್ದಿರುತ್ತೆ. ಅದಾದ ನಂತರ 5 ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ ಮತ್ತೆ ತಲಾ 2 ಶಾಸಕರನ್ನ ಹೊಂದಿರುವಂತಹ ಸಿಪಿಐ, ವಿಸಿಕೆ ಮತ್ತೆ ಐಯುಎಂಎಲ್ ಸೇರಿಸಿ ಬೆಂಬಲಿತ ಪಕ್ಷಗಳು ಸಂಯೋಜಿಸಿ ಬಲ ಪ್ರದರ್ಶನ ಮಾಡುತ್ತೆ. ಸೊ ವಿಧಾನಸಭೆಯಲ್ಲಿ ಮೈತ್ರಿಕೂಟದ ಒಟ್ಟು ಬಲ 120ಕ್ಕೆ ಕೊಂಡೊಯ್ಯಲಾಗಿದೆ. ಸೊ ಇದೀಗ ಫೈನಲಿ ಸರ್ಕಾರ ರಚನೆಯ ತೀವ್ರ ಹೋರಾಟ ಕೂಡ ನಡೆಯುತ್ತೆ. ಮತ್ತೆ ಒಂದಷ್ಟು ಆರೋಪಗಳು ಕೂಡ ಬರುತ್ತೆ ವಿಜಯ್ ಮೇಲೆ. ಕುದುರೆ ವ್ಯಾಪಾರಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾರೆ. ಸೈನ್ ಫೋರ್ಜರಿ ಆಗಿದೆ ಅಂತ ಕೂಡ ಆರೋಪ ಮಾಡ್ತಾರೆ. ಸೊ ಎಲ್ಲವನ್ನೂ ಈಗ ಫೇಸ್ ಮಾಡಿ ಎದುರಿಸಿ ಬಹುಮತವನ್ನ ತೋರಿಸಿ ಪಟ್ಟಕ್ಕೇರೋದಕ್ಕೆ ಸಿದ್ಧರಾಗಿದ್ದಾರೆ ವಿಜಯ್. ನೋಡ್ತಾ ಇರಬಹುದು ಅಭಿಮಾನಿಗಳು ಜನಸಾಗರವೇ ಹರಿದು ಬರ್ತಾ ಇದೆ. ತ್ರಿಷಾ ಕೂಡ ಆಗಮಿಸಿರುವಂಥದ್ದು. ಸೊ ಅಭಿಮಾನಿಗಳತ್ತ ಕೈಬೀಸಿ ನಮಸ್ಕರಿಸ್ತಾ ಇದ್ದಾರೆ ತ್ರಿಷಾ ಕೂಡ. ರಾಹುಲ್ ಗಾಂಧಿ ಕೂಡ ಆಗಮಿಸ್ತಾರೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಇದೆ. 10 ಜನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ವಿಜಯ್ ಜೊತೆಗೆ ಪಕ್ಷದ ಕಾರ್ಯನಿರ್ವಾಹಕರಾದಂತಹ ಆನಂದ್ ಆಗಿರ್ಬೋದು, ಸಿಂಗೋಚಯ್ಯನ್, ಅದವ್ ಅರ್ಜುನ್, ವೆಂಕಟರಾಮನ್ ಮತ್ತು ಸೆಟ್ಯ ನಿರ್ಮಲ್ ಕುಮಾರ್ ಅವರನ್ನು ಸಹ ಸಚಿವರನ್ನಾಗಿ ಸೇರಿಸಿಕೊಳ್ಳಲಾಗುವುದು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿರುವಂಥದ್ದು.